ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಈಗ FIR ಸಂಕಷ್ಟ ಎದುರಾಗ್ತಾ ಇದೆ. ಹೋಮ್ ಮಿನಿಸ್ಟರ್ ಮೇಲೇನೆ FIR ದಾಖಲಿಸಬೇಕು ಅಂತ ಕೋರ್ಟ್ ಹೇಳಿದೆ. ಹಾಗಾದ್ರೆ ಏನಾದರೂ ಅಪರಾಧ ಮಾಡಿದಾರ ಹೋಮ್ ಮಿನಿಸ್ಟರ್ ಅಂತ ಕೇಳಿದ್ರೆ ಅದು ಬಾಜಿ ಕಟ್ಟಿರೋ ವಿಚಾರ. ನಮ್ಮ ದೇಶ ಬೆಟ್ಟಿಂಗಿಗೆ ಭಾಳ ಫೇಮಸ್ ಆಗಿದೆ. ನಮ್ಮ ದೇಶದ ಆ್ಯಪ್ಗಳೇ ಆ ಥರ ಇದ್ದಾವೆ. ಅದು ನಾನು ಹೇಳ್ತೀನಿ ಈ ಸ್ಟೋರಿಯಲ್ಲಿ. ಆದರೆ ಪರಮೇಶ್ವರ್ಗೆ ಸಂಕಷ್ಟ ಯಾಕೆ FIR ಆಗಬೇಕು? ಈ ಕುರಿತ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮ. ಎಸ್ ವೀಕ್ಷಕರೇ, ಈಗ ನೋಡಿ, ಬಾಜಿ ಅನ್ನೋ ವಿಚಾರಕ್ಕೆ ಬರ್ತೀನಿ. ಮೊಬೈಲ್ಗಳಿಲ್ಲದೆ ಈಗ ದೇಶನೇ ನಡೆಯಲ್ಲ. ಒಬ್ಬ ವ್ಯಕ್ತಿಯು ಕೂಡ ಮೊಬೈಲ್ ಇಲ್ಲದೆ ಒಂದು ಕ್ಷಣ ಬಿಟ್ಟಿರಲ್ಲ. ಇಂಥ ಸಂದರ್ಭದಲ್ಲಿ ಮೊಬೈಲಲ್ಲಿ ಆ್ಯಪ್ಗಳು, ತರಹೇವಾರಿ ಆ್ಯಪ್ಗಳು, ಮನೋರಂಜನೆ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಈ ಥರದ ಆ್ಯಪ್ಸ್ಗಳು ಹಲವಾರು ಬರ್ತಾ ಇದೆ. ಅಮೇರಿಕ ಯಾವ ರೀತಿ ಆ್ಯಪ್ಗಳನ್ನು ಡೆವಲಪ್ ಮಾಡುತ್ತೆ? ಮೆಟಾ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಇವೆಲ್ಲ ಅಮೇರಿಕ ಮಾಡುವಂಥ ಆ್ಯಪ್ಗಳು. ಚೈನಾ ಎಷ್ಟು ಮುಂದುವರೆದ ರಾಷ್ಟ್ರ ಅಂತ ಹೇಳಿ ಚೈನಾ ಆ್ಯಪ್ಗಳನ್ನು ನೋಡಿ. ಪಬ್ಜಿ, ಟೆಂಪಲ್ ರನ್, ಈ ಥರದ ಆ್ಯಪ್ ಚೈನಾದ. ಇನ್ನು ನಮ್ಮ ಭಾರತದ ಆ್ಯಪ್ಗಳು ಯಾವ ಥರ ಇರ್ತಾವೆ ಗೊತ್ತಾ? ನಮ್ಮ ಭಾರತದ ಆ್ಯಪ್ಗಳು Dream11, ರಮ್ಮಿ, ಈ ಥರದ ಬೆಟ್ಟಿಂಗ್ ಆ್ಯಪ್ಗಳು ನಮ್ಮ ಭಾರತ ಏನಂದರೆ ಮಾಡುತ್ತೆ. ಅಂದರೆ ನಮ್ಮ ಮನಸ್ಥಿತಿ ಯಾವ ಥರ ಇದೆ ಅಂತ. ಈಗ ಇದೇ ರೀತಿ ಬೆಟ್ಟಿಂಗ್ ವಿಚಾರ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಕಬಡ್ಡಿ ಆಟ ನಡೀತಿದ್ದಂಗೆ ಸಂದರ್ಭದಲ್ಲಿ ಈಗ ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ನಾವು ಮಾತಾಡುವಾಗ ಹಾಗೆ ಅದರ ಲೋಕಾಭಿರಾಮವಾಗಿ ಮಾತನಾಡಿದ್ದೇನೆ. ಕಾನೂನು ದೃಷ್ಟಿಯಲ್ಲಿ ಖಂಡಿತವಾಗಿ ತಪ್ಪು ಅಲ್ವಾ? ಅದನ್ನ ನಾವು ಯಾವ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದೀನಿ ಅನ್ನೋದು ಭಾಳ ಮುಖ್ಯ. ನಾನೇನಾದರೂ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ಎಲ್ಲರೂ ಬೆಟ್ಟಿಂಗು ಅಂತ ಹೇಳಿದರೆ ಅದು ಸರಿ ಇಲ್ಲ. ನಾನು ಕಾನೂನಿಗೆ ಗೌರವ ಕೊಡಬೇಕಲ್ವ? ಅದಕ್ಕಾಗಿ ಕಾನೂನು ಏನು ಕ್ರಮ ತಗೊಳ್ಳುತ್ತೆ ಅದನ್ನು ಕಾನೂನಿಗೆ ಬಿಟ್ಬಿಟ್ಟಿದ್ದೀನಿ. ಎಸ್ ವೀಕ್ಷಕರೇ, ಈ ತುಮಕೂರಿನ ಸಿದ್ಧಾರ್ಥ ಕಾಲೇಜ್ ಏನಿದೆಯಲ್ಲ, ಇವ್ರದ್ದು ಪರಮೇಶ್ವರ್ ಅವರು, ಆ ಕಾಲೇಜಿಗೆ ಸಂಬಂಧಪಟ್ಟದ್ದು ಏನೋ ಒಂದು ಕಾರ್ಯಕ್ರಮ ಏನೋ ನಡೀತಾ ಇದೆ. ಅಲ್ಲಿ ಪಂದ್ಯಾಟಗಳು, ಸ್ಪೋರ್ಟ್ಸ್ ನಡೀತಾ ಇರ್ತಾವಲ್ಲ, ಆ ಸ್ಪೋರ್ಟ್ಸ್ ಸಂದರ್ಭದಲ್ಲಿ ಒಂದು ಕಬಡ್ಡಿ ಮ್ಯಾಚ್. ಆ ಕಬಡ್ಡಿ ಮ್ಯಾಚ್ಗೆ DC ಅವರು ಬಂದಿರ್ತಾರೆ. ಆನರಬಲ್ DC, ತುಮಕೂರು DC ಅವರು ಬಂದಿರ್ತಾರೆ. ಆ DC ಅವ್ರ ಜೊತೆಗೆ ಕಬಡ್ಡಿ ಮ್ಯಾಚ್ಗೆ ಇವರೇನೋ 500 ರೂಪೀಸ್ ಬಾಜಿ ಕಟ್ಟಿದ್ರು. ಆ ತಂಡ ಗೆಲ್ಲುತ್ತೆ, ಈ ತಂಡ ಗೆಲ್ಲುತ್ತೆ ಅನ್ನುವಂಥ ವಿಚಾರವನ್ನೇ. ಅದನ್ನು ಅವರು ಕಟ್ಟಿಬಿಟ್ಟು ಕೊಡದನೋ ಸುಮ್ಮನೆ ಇದ್ದಿದ್ರೆ ಈ ರೀತಿ ಪ್ರಶ್ನೆ ಬರ್ತಿರಲಿಲ್ಲ. ಅವರು ಅದನ್ನು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿಯೂ ಕೂಡ, ಸಮಾರಂಭದಲ್ಲಿಯೂ ಕೂಡ ಅದನ್ನ ಅವರು ಹೇಳ್ತಾರೆ. ಇಲ್ಲ, ನಾನು 500 ರೂಪೀಸ್ DC ಜೊತೆಗೆ ಬಾಜಿ ಕಟ್ಟಿದ್ದೆ, ನಾನು ಈ ಟೀಮ್ ಗೆಲ್ಲುತ್ತೆ ಅಂಥೇಳಿ ಅವರು ಒಂದು ಖುಷಿಗೆ ಹೇಳ್ಕೊತಾರೆ. ನಾನು ಬಾಜಿ ಕಟ್ಟಿರೋ ಟೀಮ್ ಗೆಲ್ತು ಅಂತನೋ ಸೋಲ್ತು ಅಂತನೋ ಹೇಳ್ಕೊಂಡಿದ್ದಾರೆ ಖುಷಿಗೆ. ಅದೂ ಈಗ ಸಂಕಷ್ಟಕ್ಕೆ ಈಡಾಗುವಂತೆ ಮಾಡಿದೆ ಪರಮೇಶ್ವರ್ ಅವರು ಯಾವ ರೀತಿ ಬೆಟ್ಟಿಂಗ್ ಆಡಿದರು, ಆ ಬೆಟ್ಟಿಂಗ್ ಆಡೋದ್ರಿಂದ ಏನು ಅವರಿಗೆ ಹಿನ್ನಡೆ ಆಯಿತು, ಏನು ಕಳ್ಕೊಂಡ್ರು, ಏನು ಹಾನಿ ಆಯಿತು ಅನ್ನೋ ವಿಚಾರ ಅಲ್ಲ. ಬೆಟ್ಟಿಂಗ್ ಅಂತ ವಿಚಾರ ಬಂದಾಗ, ಬಾಜಿ ಕಟ್ಟಿದ್ದೀನಿ ಅಂತ ಅವರೇ ಒಪ್ಕೊಂಡಾಗ ಅದು ಬೆಟ್ಟಿಂಗ್ ವಿಚಾರಕ್ಕೆ ಬರುತ್ತೆ. ಹಾಗಾಗಿ ಅವ್ರ ವಿರುದ್ಧ ದೂರನ್ನು ದಾಖಲಿಸಿ FIR ದಾಖಲಿಸಿ ಅಂತ ಕೋರ್ಟ್ ಈಗ ಆದೇಶ ಮಾಡಿದೆ. 31 ಜಿಲ್ಲೆಯಿಂದ 800 ಜನ ಮಕ್ಕಳು ಬಂದಿರೋ ಕಬಡ್ಡಿನ ನಾವು ಹೋಸ್ಟ್ ಮಾಡಿದ್ವಿ. ಫೈನಲ್ಸ್ ಇತ್ತು, ನನಗೆ ಪ್ರೈಸ್ ಕೊಡಬೇಕು ಡಿಸ್ಟ್ರಿಬ್ಯೂಷನ್ಗೆ ಕರೆದ್ರು, ಹೋಗಿದ್ದೆ. ಅಲ್ಲಿ ಕೂತ್ಕೊಂಡು ಫೈನಲ್ಸಲ್ಲಿ ಮಾತಾಡುವಾಗ DC, SP, CEO, ಇತರ ಅಧಿಕಾರಿಗಳೆಲ್ಲರೂ ಇದ್ದರು, ಬೇರೆಯವರೆಲ್ಲ ಇದ್ದರು. ಅಲ್ಲಿ ಯಾರು ಗೆದ್ದಿದ್ದಾರೆ ನೋಡೋಣ ಅಂತ ಮಾತಾಡ್ತಿದ್ರು ಅವರೇ. ನಾವು ಇವ್ರಿಗೆ ಗೆದ್ದಿಂತಾರೆ ಹೇಳಿಲ್ವಾ ನಾವು ಅಂತ, ಆ ಥರ ತಮಾಷೆ ಮಾತಾಡ್ಕೊಂಡು ಬಂದ್ವಿ ನಾವು. ಯಾರೋ ಬೆಟ್ಟಿಂಗು, ನನಗಷ್ಟು ಬುದ್ಧಿ ಇಲ್ವಾ? ನಾನು ಒಬ್ಬ ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡುವಂಥ ಮಟ್ಟಕ್ಕೆ ಹೋಗ್ತೀನಿ ಅನ್ನೋ ಕನಿಷ್ಠ ಜ್ಞಾನ ನನಗೆ ಇಲ್ಲ ಅಂದರೆ ಏನು ಹೇಳೋದು? ಎಸ್ ವೀಕ್ಷಕರೇ, ಈ ಬಾಜಿ ವಿಚಾರ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ? ಈ FIR ಆದಮೇಲೆ ತನಿಖೆಯ ಪ್ರೊಸೀಜರ್ ಯಾವ ಥರ ಇರುತ್ತೆ? ಹೈಕೋರ್ಟ್ಗೆ ಏನಾದರೂ FIR ರದ್ದು ಕೋರಿ ಹೋಮ್ ಮಿನಿಸ್ಟ್ರು ಅರ್ಜಿ ಹಾಕಿದರೆ ಅದು ಯಾವ ರೀತಿ ತೀರ್ಮಾನ ಬರುತ್ತೆ? ಅಷ್ಟಕ್ಕೂ DC ಅವ್ರ ಜೊತೆಗೆ ಇವರು 500 ರೂಪೀಸ್ ಕಬಡ್ಡಿ ಮ್ಯಾಚಿಗೋಸ್ಕರ ಬಾಜಿ ಕೊಟ್ಟಿರೋದು ಎಷ್ಟು ದೊಡ್ಡ ಮಟ್ಟದ ಅಪರಾಧ ಆಗುತ್ತೆ? ಎಲ್ಲದಕ್ಕೂ ತನಿಖೆಯ ನಂತರ ಅಥವಾ ಪ್ರಕರಣದ ವಿಚಾರಣೆಯ ನಂತರ ಉತ್ತರ ಸಿಗಲಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.